ಸಿದ್ದರಾಮಯ್ಯಗೆ ಜಾತಿ ಗಣತಿಯ ವರದಿಯನ್ನ ಒಬಿಸಿ ಆಯೋಗ ಸಲ್ಲಿಸಿದೆ. ವಿಧಾನಸೌಧದ ಕಚೇರಿಯಲ್ಲಿ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿಯ ಸಲ್ಲಿಕೆಯಾಗಿದ್ದು, ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ವರದಿನ ಸಲ್ಲಿಕೆ ಮಾಡಿದರು. ತಾವೇ ಆದೇಶ ಮಾಡಿದ್ದ ಜಾತಿ ಗಣತಿ ವರದಿಯನ್ನ ಸಿದ್ದರಾಮಯ್ಯ ಅವರು ಸ್ವೀಕರಿಸಿದ್ದಾರೆ. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸಿಎಂ ಆಗಿ ಒಂದು ವರದಿಯನ್ನ ಸ್ವೀಕರಿಸುವ ಅಂತಿಮ ಘಟ್ಟ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಟ ಇರುತ್ತೆ. ಅದಾದ ಮೇಲೆ ರಾಜಭವನ ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ. ಸಿಎಂ ಆಗಿ ವರದಿಯೊಂದನ್ನ ಸ್ವೀಕರಿಸಿದ್ರು ಅಂತಿಮವಾಗಿ ಸಿದ್ದರಾಮಯ್ಯ ಅವರು. ಇವತ್ತು ಜಾತಿ ಗಣತಿ ವರದಿಯ ಸ್ವೀಕಾರ, ವರದಿಯನ್ನ ಸ್ವೀಕರಿಸಿದ ಫೋಟೋ ನೀವು ನೋಡ್ತಾ ಇದ್ದೀರಾ. ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋ ಜಾತಿ ಗಣತಿಯ ವರದಿಯನ್ನ ನಾನು ನನ್ನ ಕಾಲದಲ್ಲಿ ಸ್ವೀಕರಿಸಿದೆ ಅನ್ನೋ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರದು. ಅಧಿಕಾರದಲ್ಲಿ ಇದ್ದಾಗಲೇ ಜಾತಿ ಗಣತಿಯ ವರದಿನ ನಾನು ಸ್ವೀಕರಿಸಿದೆ ಅನ್ನೋ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರದು. ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿದ್ರು. ಇನ್ನು ಅನುಷ್ಠಾನಕ್ಕೆ ತರೋದು ಎಷ್ಟು ದಿನ ಆಗುತ್ತೋ, ಆದ್ರೆ ವರದಿನ ತಾವೇ ಖುದ್ದು ಸ್ವೀಕರಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೂ ಮುನ್ನ ಅಂತಿಮವಾಗಿ ವಿಧಾನಸೌಧದಲ್ಲಿ ವರದಿಯೊಂದನ್ನ ಸ್ವೀಕರಿಸಿದ್ರು. ತಾವು ಸಿಎಂ ಆಗಿ ರಾಜೀನಾಮೆ ಕೊಡೋದಕ್ಕೆ ಮುಂಚೆ ಸ್ವೀಕರಿಸಿದ ಕೊನೆಯ ವರದಿ. ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ. ಸ್ವೀಕರಿಸಿದರ ಫೋಟೋ ನೀವು ನೋಡ್ತಾ ಇದ್ದೀರಿ. ಸಿಬ್ಬಂದಿಯ ಸಮೇತವಾಗಿ ಬಂದು ವರದಿಯನ್ನ ನೀಡಿದ್ದಾರೆ. ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಇಡೀ ಸಿಬ್ಬಂದಿಯ ಜೊತೆ ವರದಿ ನೀಡಿದ್ದಾರೆ. ಅದರ ಫೋಟೋ ನೀವು ನೋಡ್ತಾ ಇದ್ದೀರಿ. ಹೊರಗಡೆ ಸಿದ್ದರಾಮಯ್ಯ ಅವರಿಗೆ ಕಾಯ್ತಾ ಇದ್ದ ದೃಶ್ಯದ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ವರದಿ ಕೊಟ್ಟ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಿ. ಅನುಷ್ಠಾನಕ್ಕೆ ಇನ್ನಷ್ಟು ದಿನಗಳು ಬೇಕಾಗತ್ತೆ. ಆದ್ರೆ ವರದಿಯ ಸ್ವೀಕಾರ ಆಗಿದ್ದು ಸಿದ್ದರಾಮಯ್ಯ ಅವರ ಕಾಲದಲ್ಲೇ. ಸಿದ್ದರಾಮಯ್ಯ ಅವರು ವಿಧಾನಸೌಧದಿಂದ ಕೆಲವೇ ನಿಮಿಷಗಳ ಮುಂಚೆ ಇಳಿದು ಹೋಗಬೇಕಾದ್ರೆ ಬೆಂಬಲಿಗರು ಘೋಷಣೆಗಳನ್ನ ಕೂಗಿ ಬೀಳ್ಕೊಟ್ರು. ನಾಳೆ ಇರೋದು ಸಚಿವರಾದಿಯಾಗಿ ಎಲ್ಲರಿಗೂ ಬ್ರೇಕ್ಫಾಸ್ಟ್, ನಂತರ ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ. ಸಿಎಂ ಆಗಿ ತಮ್ಮ ಕ್ಯಾಬಿನ್ನಿಗೆ ಬಂದು ಅಂತಿಮವಾಗಿ ಒಂದು ವರದಿಯನ್ನ ಸ್ವೀಕರಿಸ್ತಾರೆ. ನಾಳೆ ರಾಜೀನಾಮೆಯ ನಂತರ ಎಲ್ಲವೂ ಬದಲಾಗುತ್ತೆ. ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ವರದಿಯ ಸ್ವೀಕಾರ. ವಿಧಾನಸೌಧದಿಂದ ಕೆಳಗೆ ಇಳಿದು ಹೋಗ್ತಾ ಇರೋ ದೃಶ್ಯ ವೀಕ್ಷಕರೇ ಇದು. ವಿಧಾನಸೌಧದಿಂದ ಕೆಳಗೆ ಇಳಿದು ಹೋಗ್ತಾ ಇರೋ ದೃಶ್ಯ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ ವಿಧಾನಸೌಧದಿಂದ ಹೊರಗೆ ಹೋಗ್ತಾ ಇರೋ ದೃಶ್ಯ. ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದಾರೆ. ವಿಧಾನಸೌಧದ ಸಿಬ್ಬಂದಿಗಳಿಗೆ ನಮಸ್ಕರಿಸಿ ವಿಧಾನಸೌಧದ ಬಾಗಿಲಿನಿಂದ ಆಚೆ ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ನಾಳೆ ಇಷ್ಟು ಹೊತ್ತಿಗೆ ಸನ್ನಿವೇಶಗಳು ಬದಲಾಗಿರುತ್ತೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಲೋಕಭವನದಲ್ಲಿ ಮಧ್ಯಾಹ್ನ ನಾನು ಬರ್ತೀನಿ ಅಂತ ಸಮಯಾವಕಾಶ ಕೇಳಿದ್ದಾರೆ. ಅಂದುಕೊಂಡಂತೆ ಆದ್ರೆ ನಾಳೆ ಇಷ್ಟು ಹೊತ್ತಿಗೆ ಸನ್ನಿವೇಶಗಳು ಬದಲಾಗಿರುತ್ತೆ. ಸಿದ್ದರಾಮಯ್ಯ ಅವರು ಅಂತಿಮವಾಗಿ ವಿಧಾನಸೌಧದ ಸಿಬ್ಬಂದಿಗಳಿಗೆ ನಮಸ್ಕರಿಸಿ ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ವಿಧಾನಸೌಧದ ಬಾಗಿಲಿನಿಂದ ಹೊರಗೆ ಹೋಗುತ್ತಾ ಇರೋ ವಿಜುವಲ್ ಇದು. ಅದಕ್ಕೂ ಮುಂಚೆ ಜಾತಿ ಗಣತಿಯ ವರದಿಯನ್ನ ಸ್ವೀಕರಿಸಿ ಅಲ್ಲಿಂದ ಹೊರಟಿದ್ದಾರೆ. ಜಾತಿ ಗಣತಿ ವರದಿ ಪೂರ್ಣವಾಗಿದೆ. ಸಿಎಂಗೆ ಸಲ್ಲಿಕೆ ಮಾಡಿದ್ದೀನಿ. 300 ಪುಟಗಳ ಜಾತಿ ಗಣತಿ ವರದಿಯನ್ನ ಸಿಎಂ ಸ್ವೀಕರಿಸಿದ್ದಾರೆ. ವಿಧಾನಸೌಧದಲ್ಲಿ ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವೇ ನಿಮಿಷಗಳ ಮುಂಚೆ ಸಿದ್ದರಾಮಯ್ಯ ಅವರು ಒಬಿಸಿ
ಆಯೋಗದ ಅಧ್ಯಕ್ಷರಿಂದ ವರದಿನ ಸ್ವೀಕರಿಸ್ತಾ ಇರೋ ಫೋಟೋ ನೀವು ನೋಡ್ತಾ ಇದ್ದೀರಾ. ಆ ವರದಿನ ಸ್ವೀಕರಿಸಿ ವಿಧಾನಸೌಧದಿಂದ ಹೊರಟರು. ಎಲ್ಲ ವರದಿ ಕಂಪ್ಲೀಟ್ ಆಗಿದೆ. ಅದನ್ನು ನಾವು ಸರ್ಕಾರಕ್ಕೆ ಇವತ್ತು ಒಪ್ಪಿಸಿದ್ದೀವಿ. ಇನ್ನು ಸರ್ಕಾರದವರು ಅದನ್ನು ಮುಂದುವರಿಸ್ಬೇಕು ಅಷ್ಟೇ. ಡೀಟೇಲ್ಸ್ ಎಲ್ಲ ಹೇಳ್ಬೋದು ಸರ್? ಡೀಟೇಲ್ಸ್ ನನಗೆ ಹೇಳಲಿಕ್ಕಾಗಲ್ಲ. ಅದು ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್. ಅನ್ಲೆಸ್ ಗೌರ್ಮೆಂಟ್ looks it up and deliberates on that, nobody can share whatever information is there. ಅದು ಕ್ಯಾಬಿನೆಟ್ ಮುಂದೆ ಹೋಗಬೇಕಾಗ್ತದೆ. ಎಲ್ಲ ವರದಿ ಕಂಪ್ಲೀಟ್ ಆಗಿದೆ. ಅದನ್ನು ನಾವು ಸರ್ಕಾರಕ್ಕೆ ಇವತ್ತು ಒಪ್ಪಿಸಿದ್ದೀವಿ. ಇನ್ನು ಸರ್ಕಾರದವರು ಅದನ್ನು ಮುಂದುವರಿಸ್ಬೇಕು ಅಷ್ಟೇ. ಡೀಟೇಲ್ಸ್ ಎಲ್ಲ ಹೇಳ್ಬೋದು ಸರ್? ಡೀಟೇಲ್ಸ್ ನನಗೆ ಹೇಳಲಿಕ್ಕಾಗಲ್ಲ. ಅದು ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್. ಅನ್ಲೆಸ್ ಗೌರ್ಮೆಂಟ್ looks it up and deliberates on that, nobody can share whatever information is there. ಅದು ಕ್ಯಾಬಿನೆಟ್ ಮುಂದೆ ಹೋಗಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.